ಉಮೇಶ್ ಮೆಟ್ಟಿಯವರಿಗೆ ನಾನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ದೀನಿ. ಎಲ್ಲ ಪತ್ರಿಕೆಯವರು ಬರೆದಿದ್ದಾರೆ. ಈಗ ಏನು ಭೂಮಿ ಕಳೆದುಕೊಂಡಂಥ ರೈತರಿಗೆ ನೀವು 1 ತಿಂಗಳದೊಳಗೆ ನಿಮ್ಮ ಸರ್ಕಾರ ಪರಿಹಾರ ಕೊಡಬೇಕು. ಈ ಮ್ಯಾಪ್ನಲ್ಲಿ ಇಲ್ಲಿ ಸೈಟ್ 1, 2, 3 ಅಂತೇಳಿ ಮಾಡ್ಕೊಂಡಿದ್ದಾರೆ ಸರ್. ಇದನ್ನು ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಪಡೆದಂಥ ಮಾಹಿತಿ ಇದು ಚಾರ್ಲ್ಸ್ ಕೊರಿಯಾ ಕಂಪ್ನಿಯವರು ಏನು ಮುಂಬೈ ಕಂಪ್ನಿಯವರು ಅವಾಗ 1988ರಲ್ಲಿ ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಪ್ರಯುಕ್ತವಾಗಿ ಕೊಟ್ಟರಲ್ಲ, ಆ ವರದಿಯ ಸಂಪೂರ್ಣ ಪುಟಗಳು ಇವತ್ತು ನಮ್ಮ ಕೈಯಾಗಿ ಸೇರಿದಾವೆ ಸರ್. ಹೋಗಿ ಕಾಮಗಾರಿ ತಡೆ ಹಿಡಿಯಕ್ಕೆ ಹೋದಾಗ ಪೊಲೀಸರ ಮುಖೇನ ನೀವು ದಬ್ಬಾಳಿಕೆ ಮಾಡಿಸ್ತೀರಿ. ಯಾವುದೋ ಒಂದು ಪಾಪ ರೈತರು ಒಂದು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಏನೋ ಒಂದು ಅರ್ಜಿ ಮಾಡ್ಕೊಂಡ್ರೆ ಅವ್ರನ್ನ ನೀವು ಕಚೇರಿಗೆ ಕರ್ಕೊಂಡು ಹೋಗಿ ಬೂಟ್ಗಲ್ಲಿ ಒದಿತ್ರಿ. ನಿಮ್ಗೆ ಹ್ಯೂಮನ್ ರೈಟ್ಸ್ ಅನ್ನೋದು ಯಾರು ಕೊಟ್ಟಿದ್ದಾರೆ? ನೀವು ಹ್ಯೂಮನ್ ರೈಟ್ಸ್ ಐತೆ ಇಲ್ಲೋ ನಮ್ಮ ದೇಶದೊಳಗೆ? ರೈತರು ಹಾಕೊಂಡಂಥ ಶೆಡ್ಗಳನ್ನು ತೆರವುಗೊಳಿಸ್ತೀರಿ ನೀವು, ಪೊಲೀಸರು ನಮ್ಮ ಮಧ್ಯಸ್ಥಿಕೆ ಇಟ್ಕೊಂಡು. ನೀವು ಏನು ಮಾಡಾಕೊಂತೀರಿ? ಇವರು ತಿರಸ್ಕೃತಗೊಂಡಂಥ ಭೂಮಿಯನ್ನು ಅರ್ಜೆನ್ಸಿ ಆ್ಯಕ್ಟ್ ಅಂತೇಳಿ ಒಂದು ಕಲಂ 17 ಅಡಿಯಲ್ಲಿ ಇವರು ಅರ್ಜೆನ್ಸಿ ಆ್ಯಕ್ಟ್ನೊಳಗೆ ಈ ಭೂಮಿಯನ್ನು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಂಡ್ರು. ಈಗ ಅರ್ಜೆನ್ಸಿ ಆ್ಯಕ್ಟ್ ಯಾವಾಗ ತೊಗೋಬೇಕಂತ ಹೇಳಿಬಿಡ್ತೀನಿ. ಇದು ನಮ್ಮ ಮನೆ ಮುಳುಗಡೆ ಆಗೈತ್ರಿ. ಇವತ್ತು ನಾ ಹೇಳಿದ್ನಲ್ಲ, ಪ್ರಕೃತಿ ವಿಕೋಪಕ್ಕೆ ಜಲಾಶಯ ತುಂಬಿಕಿರಿಂದ ಹೆಚ್ಚಿನ ನೀರು ಬಂದು ನಿಂತು ಬಿಡ್ತಂದ್ರೆ ನಮ್ಮ ಮನೆ ಒಳಗೂ ಬಂದು ಬಿಡ್ತಂದ್ರೆ ನೀರು, ನಾವು ಅವಾಗ ಬದುಕು ಮತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತೀವಲ್ಲ, ಆ ಸಂದರ್ಭದೊಳಗೆ ನೀವು ಅರ್ಜೆನ್ಸಿ ಆ್ಯಕ್ಟ್ ತೊಗೊಂಬರ್ರಿ. ಅದಕ್ಕೆ ಏನು ಅಪೀಲ್ ಮಾಡಂಗಿಲ್ಲ, ರೈತರು ಮಾಡಂಗಿಲ್ಲ, ಸಂತ್ರಸ್ತರು ಮಾಡಂಗಿಲ್ಲ. ಅದನ್ನು ನೀವು ಮಾಡಿದ್ರಿ ಅಂದ್ರೆ ನಾವು ಇವತ್ತು ಮೆಚ್ಕೋತಿದ್ವಿ. ಬೆಳೆದಂಥದ್ದು ಅಲ್ಲಿ ರೈತರು ಹಾಕೊಂಡಂಥ ಶೆಡ್ಗಳನ್ನು ತೆರವುಗೊಳಿಸ್ತೀರಿ ನೀವು, ಪೊಲೀಸರು ನಮ್ಮ ಮಧ್ಯಸ್ಥಿಕೆ ಇಟ್ಕೊಂಡು. ನೀವು ಏನು ಮಾಡಾಕೊಂತೀರಿ? ಡೆಮೋಕ್ರಸಿ ಒಳಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಮತ್ತು ನೀವು ದೇಶಕ್ಕೆ ಅನ್ನ ನೀಡುವಂಥವ್ರಿಗಿನ ಬೂಟ್ಗಲ್ಲಿ ಓದಿತೀನಿ ಅಂದ್ರೆ ನಿಮಗೆ ರೈಟ್ಸ್ ಕೊಟ್ಟವ್ರು ಯಾರು? ಅಂದ್ರೆ ಈ ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಸಾಮಾನ್ಯರ ಮೇಲೆ ನಿಮ್ಮ ಬಲ ಪ್ರಯೋಗ ಮಾಡ್ತಿರಲ್ಲ, ನಿಜವಾಗಿ ಇದು ಖಂಡನೀಯ ಸರ್. ಇವತ್ತು ಆ ರೈತರ ಮೇಲೆ ಆಗುತ್ತಾ, ಇನ್ನೊಬ್ಬ ನಾಳೆ ಸಂತ್ರಸ್ತರ ಮ್ಯಾಗ ಆಗುತ್ತಾ, ಮತ್ತೊಬ್ಬರ ಮ್ಯಾಗ ಆಗುತ್ತಾ, ಇದನ್ನು ನಾವು ಖಂಡಿಸ್ಲೇಬೇಕಾಗತ್ತೆ. ಇದು ಒಂದು ಭಾಗ ಆಯ್ತು ಸರ್. ಆನಂತರ ಇವರು ಏನು ಮಾಡ್ತಾರ, ತಮಗೆ ಬೇಕಾದವರ ಭೂಮಿಗಳನ್ನು ಬಿಡ್ತಾರೆ ಸರ್. ಇವರು ಭೂಮಿ ತೊಗೊಳೋದು ಬಿಡ್ತಾರೆ. ಈ ರಾಜಕಾರಣಿಗಳು ಅವ್ರ ಹಿತೈಷಿಗಳ ಭೂಮಿಗಳನ್ನು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳನ್ನು, ಉದ್ದಿಮೆದಾರನ ಅವ್ರನ್ನ ಬಿಟ್ಟು ಬಿಡೋದು. ಆ ಭೂಮಿ ತೊಗೊಂಡೋಂಗಿಲ್ಲ, ಅಧಿಕಾರಿಗಳಿಗೆ ಅಲ್ಲಿ ಹೇಳಿ ಅವ್ರಿಗೆ ಬಿಗಿ ಮಾಡಿಬಿಡೋದು. ಆ ಸರ್ವೆ ನಂಬರ್ ಬಿಟ್ಟು ಬಿಡಪ್ಪ ಅಂತ. ಈಗ ಏನು ಬಾಗಲಕೋಟೆ ಏನು ಈಗ 3ನೇ ಯೂನಿಟಿಗೆ ಭೂಮಿ ಅಂತ ತೊಗೊಂಡಿದ್ದಾರೆ ಸರ್. ಇಲ್ಲಿ ಹಲವಾರು ಅನಧಿಕೃತ ಲೇಔಟ್ಗಳ ತಲೆ ಎತ್ತವು, ಕೊಡಲೇಬಾರ್ದು. ಮೊದಲೇ ಮಾತು ಏನು ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳ ಪ್ರಕಾರ 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಪುನರ್ವಸತಿಗೆ ಅವಕಾಶನೇ ಕೊಡಬಾರ್ದು ಅಂತೇಳಿ ವರದಿ ಇದೆ. ಅಂತರದಲ್ಲಿ ನೀವು ಅವ್ರಿಗೆ ಏನೇ ಅವಕಾಶಗಳನ್ನು ಕೊಡ್ತೀರಿ, KJPಗೆ ಅವಕಾಶಗಳನ್ನು ಕೊಡ್ತೀರಿ, ಮನೆ ಕಟ್ಲಿಕ್ಕೆ ಪರ್ಮಿಷನ್ ಕೊಡ್ತೀರಿ. ಎಲ್ಲಿದೆ ರೀ ಕಾನೂನು? ಇಲ್ಲೇ ಇರುವಂಥ ಈ ಮ್ಯಾಪ್ನಲ್ಲಿ ಇಲ್ಲಿ ಸೈಟ್ 1, 2, 3 ಅಂತೇಳಿ ಮಾಡ್ಕೊಂಡಿದ್ದಾರೆ ಸರ್. ಇದನ್ನು ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಪಡೆದಂಥ ಮಾಹಿತಿ ಇದು ಚಾರ್ಲ್ಸ್ ಕೊರಿಯಾ ಕಂಪ್ನಿಯವರು ಏನು ಮುಂಬೈ ಕಂಪ್ನಿಯವರು ಅವಾಗ 1988ರಲ್ಲಿ ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಪ್ರಯುಕ್ತವಾಗಿ ಕೊಟ್ಟರಲ್ಲ, ಆ ವರದಿಯ ಸಂಪೂರ್ಣ ಪುಟಗಳು ಇವತ್ತು ನಮ್ಮ ಕೈಯಾಗಿ ಸೇರಿದಾವೆ ಸರ್. ಇಲ್ಲಿ ನಿಮಗೆ ಇನ್ನೊಂದು ನಾನು ತೋರಿಸ್ಬಿಡ್ತೀನಿ ನೋಡ್ರಿ. ಈ ಮಟ್ಟದ ಆಳದಲ್ಲಿ ನಮ್ಮ ಫಲವತ್ತಾದ ಭೂಮಿಯ ಕಪ್ಪು ಮಣ್ಣು ಇರೋದ್ರಿಂದ ಅವತ್ತಿನ ಭಾವಚಿತ್ರನೂ ಇದರಲ್ಲಿ ಇದೆ ಸರ್. ಆ ನಂತರ ಏನು ಮಾಡ್ತಾರೆ ಇವರು, ರೈತರಿಗೆ ಈಗ ಪರಿಹಾರ ಕೊಡೋದ್ರಲ್ಲಿ ಒಬ್ಬ ರೈತರಿಗೆ ಒಂದು ದುಡ್ಡನ್ನು ಇಷ್ಟು ಎಕರೆಗಿಂತಿಷ್ಟು ಅಂತೇಳಿ ಒಂದು ಸರ್ಕಾರ ನಿಗದಿ ಮಾಡಿ ಕೊಡ್ತಲ್ಲ. ಆ ನಂತರ ಆ ರೈತ ಬಂಧುಗಳು ಏನು ಮಾಡಿದ್ರು, ನಮ್ಮ ಜಮೀನಿಗೆ ತಕ್ಕಂಥ ಇದು ದುಡ್ಡು ಅಲ್ಲ, ಇದರಿಂದ ನಾವು ಒಳ್ಳೆ ಫಲವತ್ತಾದ ಇಂಥ ಭೂಮಿನ ಪಡಿಬೇಕಾದ್ರೆ ಈಗ ನೋಡ್ತೀರಿ ನೀವು, ಭೂಮಿ ಎಲ್ಲಿ ಸಿಗೋಲ್ಲ ಸರ್. ಮುಳುಗಡೆ ಆದ ನಂತರ ನಮ್ಮ ಒಂದು ಬಾಗಲಕೋಟೆ ನವನಗರದಲ್ಲಿ ಒಂದು ಪ್ಲಾಟ್ ತೊಗೋಬೇಕಾದ್ರೆ 20-25 ಲಕ್ಷ ಕೊಡಬೇಕಾಗತ್ತೆ. ಇದೇ BTDಲಿಂತ ಹರಾಜಾಗುವಂಥ ಮೂಲೆ ನಿವೇಶನಗಳು ಇವತ್ತೊಂದು ಪ್ಲಾಟ್ 38 ಲಕ್ಷಕ್ಕೆ ಹೋಯ್ತು ಸರ್. ಒಂದು ಪ್ಲಾಟ್ 8 ಮೀಟ್ರು 9 ಮೀಟ್ರ್. ಇಲ್ಲೇ ಇನ್ನೊಂದು ಆಗುವಂಥ ಭೂಮಿ ಇಲ್ಲೇ ಬಾಗಲಕೋಟೆಯಲ್ಲಿ ದುಡ್ಡು ಕೊಟ್ಟರೆ ಬಂಗಾರ ಸಿಗ್ತದೆ ಸರ್, ಭೂಮಿ ಸಿಗಂಗಿಲ್ಲ. ಆ ರೀತಿ ಇವತ್ತು ಭೂಮಿ ರೇಟು ಗಗನಕ್ಕೆ ಹೋಗ್ಬಿಟ್ಟತಿ. ಆ ನಂತರ ಇವ್ರು ಏನು ಮಾಡ್ತಾರೆ, ರೈತರು ನಮಗೆ ಪರಿಹಾರ ಕಡಿಮೆ ಆಗಿದೆ ಅಂತೇಳಿ ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯದಲ್ಲಿ ಒಬ್ಬರಿಗೆ 10 ಕೋಟಿ ಆಗುತ್ತೆ, ಒಬ್ರಿಗೆ 20 ಕೋಟಿ ಆಗುತ್ತೆ, ಒಬ್ರಿಗೆ 30 ಕೋಟಿ ಆಗುತ್ತೆ. ಇದು ಒಂದು
ಎಕರೆಗೆ ಸರ್. ಆನಂತರ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರುವಾಗ ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರು, ನಿಮ್ಗೆ ಅದ್ರದ್ದು ನನ್ನ ಹತ್ರ ನ್ಯಾಯಾಲಯದ ಆದೇಶ ಇದೆ, ಅಲ್ಲಿಯೂ ಸಹಿತ ಏನು ಮಾಡ್ತಾರೆ ಸರ್ ಇವರು, ಅಲ್ಲಿ 1 ಎಕರೆಗೆ 54 ಕೋಟಿ ರೂಪಾಯಿ ಆದೇಶ ಆಗುತ್ತೆ ಅವ್ರಿಗೆ ಪರಿಹಾರ ಕೊಡೋಕ್ಕೆ ಅಂತ. ಹೌದು ಸರ್. ಗೋವಿಂದ ಕಾರಜೋಳ ಅವರು ಭೂಮಿ ಕಳ್ಕೊಂಡಿದ್ದಾರೆ ಮುಳುಗಡೆ ಪ್ರದೇಶದಲ್ಲಿ. ಅವರು 1 ಎಕರೆಗೆ ನೀವು 54 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂಥ ನಿಮಗೆ ಆದೇಶ ಪ್ರತಿ ನಾನು ಕೊಡ್ತೀನಿ. ಅಂದ್ರೆ 1 ಎಕರೆಗೆ 54 ಕೋಟಿ ಕೊಡುವಷ್ಟು ನಮ್ಮ ಸರ್ಕಾರ ಬರೀ ದುಡ್ಡಿದೆಯಾ? ಇಲ್ಲ. ನೀವು ಈಗ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಮುಳುಗಡೆ ಆಗುವಂಥ ಈಗ ಗ್ರಾಮೀಣ ಪ್ರದೇಶದಲ್ಲಿ ನೀವೇನು ಮಾಡಿದ್ರಿ, ಕೊನೆಯ ಬಾರಿ ಒಣ ಬೇಸಾಯಕ್ಕೆ 30 ಲಕ್ಷ, ನೀರಾವರಿಗೆ 40 ಲಕ್ಷ ಅಂತ ಮಾಡಿದ್ರಿ. ಅದೇ ಮುಳುಗಡೆ ಆಗಿರುವಂಥ ಈಗ ಅಲ್ಲಿ ಏನಾಗಿದೆ, ಈಗ ಬಿಡದಿ ಪ್ರದೇಶದಲ್ಲಿ 2.5 ಕೋಟಿ ರೂಪಾಯಿಗೆ 1 ಎಕರೆ ತೊಗೊಳಕ್ಕೆ ಹೊಂಟ್ರಿ. ಹೌದಾ? ನೀವಿಲ್ಲಿ 30 ಲಕ್ಷ 40 ಲಕ್ಷ ಮಾಡಿದ್ದು ಅದೇ ಸರ್ಕಾರ, ಅಲ್ಲಿ 2.5 ಕೋಟಿ ಮಾಡಿದ್ದು ಇದೇ ಸರ್ಕಾರ. ಮತ್ತು ಈ ನ್ಯಾಯಾಲಯದ ಆದೇಶದಲ್ಲಿ 54 ಕೋಟಿ ರೂಪಾಯಿ 1 ಎಕರೆಗೆ ಅಂತಂದ್ರೆ ಇದೇ ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಆ ಅವಧಿಯಲ್ಲಿ ಏನು ಮಾಡಿದರು, ಇವರು ಜಲಸಂಪನ್ಮೂಲ ಮತ್ತು ನೀರಾವರಿ ಮಂತ್ರಿಗಳಿದ್ದರು ಸರ್ ಇವರು. ಆವಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಹೇಳಿಕೆಯನ್ನು ತಾವು ನೋಡಿರ್ಬೋದು, ನನ್ನ ಕಡೆ ಇದೆ ಅದು. ನಾವು ಎಷ್ಟು ದುಡ್ಡು ಕೊಟ್ಟು ನಾವು ತೊಗೊಳುವಂಥ ಅವಶ್ಯಕತೆ ಇಲ್ಲ. ಅವ್ರ ಬಾಯಾಗ ಅವ್ರಿಗೂ ಇದು ಏನಾಗಿದೆ ಸರ್, ಇದು ಇಲ್ಲಿ ಈ ರೀತಿ ರೈತರಿಗೆ ಮತ್ತು ಸಂತ್ರಸ್ತರಿಗೆ ವಂಚನೆ ಆಗೈತೆ ಅನ್ನೋದು ಮಾನ್ಯ ಈಗಿನ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಚಾರ್ಲ್ಸ್ ಕೊರಿಯಾ ವರದಿ ಅವ್ರ ಮುಂದೆ ಯಾರು ಇಟ್ಟಿಲ್ಲ. ಆನಂತರ ನೀವು 3 ಕಿಲೋಮೀಟರ್ ವ್ಯಾಪ್ತಿ ಬಿಟ್ಟು ಪುನರ್ವಸತಿ ಕಲ್ಪಿಸಬೇಕಾಗಿತ್ತು ರೀ ಸಾಹೇಬ್ರ ಅಂತ ಹೇಳೋರು ಅವ್ರಿಗೆ ಯಾರು ಇಲ್ಲ. ಈ ಹರಿದಂಚಿ ಹೋಗಿರುವಂಥ ಬಾಗಲಕೋಟೆ ಒಳಗೆ ನಿಮ್ಮ ವೈಯಕ್ತಿಕ ಈ ಹಿತಾಸಕ್ತಿ ಸಲುವಾಗಿ ಬಾಗಲಕೋಟೆಯನ್ನು ನೀವು ಬಲಿ ಕೊಟ್ಟಿರಿ. ಈಗ ಮುಂದೆ ನಾನು ಅದನ್ನೇ ಒತ್ತಾಯ ಮಾಡೀನಿ ಸರ್. ಮಾನ್ಯ ಬಾಗಲಕೋಟೆ ಶಾಸಕರು ಉಮೇಶ್ ಮೆಟ್ಟಿಯವರಿಗೆ ನಾನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ದೀನಿ. ಎಲ್ಲ ಪತ್ರಿಕರು ಬರೆದಿದ್ದಾರೆ. ಈಗ ಏನು ಭೂಮಿ ಕಳ್ಕೊಂಡಂಥ ರೈತರಿಗೆ ನೀವು 1 ತಿಂಗಳದೊಳಗೆ ನಿಮ್ಮ ಸರ್ಕಾರ ಪರಿಹಾರ ಕೊಡಬೇಕು. ಈಗೇನು ನ್ಯಾಯಾಲಯದ ಆದೇಶ ಆಗೈತಿ, ಕಾರಜೋಳ ಅವ್ರಿಗೆ 54 ಕೋಟಿ ಆಗೈತಿ, ಯಾರಿಗೆ ಪ್ರವೀಣ್ ಅವ್ರಿಗೆ 20 ಕೋಟಿ ಆಗೈತಿ, ಸಚಿನ್ ಅವ್ರಿಗೆ 28 ಕೋಟಿ ಆಗೈತಿ, ಇನ್ನೊಬ್ಬರಿಗೆ BM ಪಾಟೀಲ್ 10 ಕೋಟಿ ಆಗೈತಿ. ಈ ಮಾದರಿಯಲ್ಲಿ ಏನು ಆದೇಶಗಳಾಗ್ಯಾವಲ್ಲ, ಆದೇಶದ ಮೇರೆಗೆ ನೀವು ದುಡ್ಡು ಕೊಡ್ರಿ. ಆದೇಶ ಪ್ರತಿಗಳು ಕೋರ್ಟ್ನಲ್ಲಿ ಕೊಳ್ಯಾಕತ್ಯಾವು. ಈ ಸರ್ಕಾರ ಇನ್ನೂ ಅದನ್ನು ಗಮನಕ್ಕೆ ತೊಗೊಳ್ಳಾರ, ದುಡ್ಡೇ ಇಲ್ಲ ಅಂತ ಕೈ ಚೆಲ್ಲಿ ಕುಂತ್ಕೊಂಡ್ರೆ ಇದು ಯಾವ ನ್ಯಾಯ ಸರ್? ಮತ್ತು ಭೂಮಿ ಕಳ್ಕೊಂಡು ನಮ್ಮ ರೈತರು ಬೀದಿ ಪಾಲಾಗಿ ಅವರ ಬದುಕನ್ನು ಇದನ್ನು ಹಾಳು ಮಾಡ್ಕೊಂಡು ಈಗ ನಿಮ್ಮ ರೊಕ್ಕಕ್ಕೆ ನಾವು ಏನಂತಾರೆ ಭಿಕ್ಷೆ ಬಿಡಕ್ಕಂತ ಕುಂದ್ರುವಂಥ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಮತದಾರರು ಬೇಕು, ರೈತರು ಬೇಕು, ಸಂತ್ರಸ್ತರು ಬೇಕು, ಹೋರಾಟಗಾರರು ಬೇಕು, ಎಲ್ಲರೂ ಬೇಕಲ್ಲ. ಅದಕ್ಕೆ ನಾನು ಏನಂತೀನಿ, ಮಾನ್ಯ ಬಾಗಲಕೋಟೆ ಏನು ನೂತನ ಶಾಸಕರಾಗಿ ಆಯ್ಕೆಯಾದಂಥ ಉಮೇಶ್ ಮೆಟ್ಟಿಯವರಲ್ಲಿ ಒಂದು ಮನವಿ ಮಾಡ್ಕೋತೀನಿ. ಹಾಗೂ ನಾನು ವೈಯಕ್ತಿಕವಾದಂಥ ಕಳಕಳಿ ಸರ್ ಅವರಲ್ಲಿ, ನೀವು ಈ ಏನು ಅನ್ಯಾಯಕ್ಕೊಳಗಾದಂಥ ರೈತರನ್ನ ಕರ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಏನು ಅನುಭವಿಗಳನ್ನು ಕರ್ಕೊಂಡು ನಮ್ಮ ಬಾಗಲಕೋಟೆ ಜಿಲ್ಲೆಯ ನಿಮ್ಮದೇ ಪಕ್ಷದ ಯಾರು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಮಾಜಿ MLAಗಳು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಎಲ್ಲರನ್ನು ಕರ್ಕೊಂಡು ಈ ರೈತರನ್ನ ಕರ್ಕೊಂಡು ಆ ಒಂದು ನಿಯೋಗವನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಒಯ್ಬೇಕು. ಅವತ್ತು ನಾವು ಸಹಿತ ಬರ್ತೀವಿ. ಈ ಹೋರಾಟ ಯಾಕೆ ಆಗುತ್ತಾ ಅನ್ನೋದನ್ನು ಅವರಲ್ಲಿ ನಾವು ವಿವರಣೆ ಕೊಡ್ತೀವಿ ಸಾಕ್ಷ್ಯಾಧಾರಗಳ ಸಮೇತ. ಇಲ್ಲಿವರೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಯಾರೂ ತೋರಿಸಿಲ್ಲ ಸರ್. ಈಗ ಅವರು ಸಹಿತ ಎಷ್ಟು ದುಡ್ಡು ಕೊಡೋದನ್ನ ಎಲ್ಲಿ ದುಡ್ಡು ಅನ್ನುವ ಮಟ್ಟಕ್ಕೆ ಬಂದು ನಿಂತೈತಿ ಇವತ್ತು ನಮ್ಮದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಅಲ್ವಾ ಹುಟ್ಟಂತ ರೂಪಾಯಿ ಹಾಕಿಬಿಟ್ಟೈತಿ. ಸಂತ್ರಸ್ತರ ಬದುಕು ಭವನ ಕೇಳೋರು ಯಾರ್ರಿ? ಅದರ ಸಲುವಾಗಿ ನಾವು ಒತ್ತಾಯ ಮಾಡ್ತೀವಿ ಮಾನ್ಯ ಶಾಸಕರಿಗೆ. ನಾವು ಬರ್ತೀವಿ. ಈಗ ಸದ್ಯದಲ್ಲೇ ನಾವು ಒಂದು ರೈತರನ್ನ ಎಲ್ಲರನ್ನೂ ಕರ್ಕೊಂಡು ನಾನು ಮಾನ್ಯ ಶಾಸಕರಿಗೆ ಭೇಟಿ ಆಗಬೇಕಾಗೈತಿ. ಅವರೊಂದು ನಾವು ದಿನಾಂಕ ನಿಗದಿಪಡಿಸಿ ಅವರಿಗೆ ಒಂದು ನಾವು ಮನವಿನೂ ಕೊಡ್ತೀವಿ. ರೈತರ ಮುಖಾಂತರನೇ ನಾನು ರೈತರ ಜೊತೆಲಿ ಹೋಗಿ ನಾವು ಮನವಿ ಕೊಡ್ತೀವಿ. ಆ ಮನವಿ ಪರಿಗಣಿಸಿ ಮಾನ್ಯ ಶಾಸಕರು ಈ ಏನು ರೈತರ ಒಂದು ಒಳಿತಿಗಾಗಿ ನೀವು ಶ್ರಮಿಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಗೆ ರಾಜಕೀಯ ಭವಿಷ್ಯ ಇದೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇನ್ನು ಅಂದರೆ ಈ ಪರಿಹಾರ ಏನು ಘೋಷಣೆ ಮಾಡಿದ್ದಾರೆ, ಈಗ ಹೊಲಗಳನ್ನು ಕಳೆದುಕೊಂಡಂತಹ ರೈತರಿದ್ದಾರೆ. ಸೊ ಅಂದರೆ ಅವರಿಗೆ ಪರಿಹಾರ ಇನ್ನೂ ಏನು ಕೊಟ್ಟೇ ಇಲ್ಲ ಅನ್ನುವಂಥದ್ದು ಸರ್.
ಸರ್ ಪರಿಹಾರ ಈಗೇನು ಎಲ್ ಪರಿಹಾರ ಕೊಟ್ಟಿದ್ರಲ್ಲ ಆ ಪರಿಹಾರನ ನೀವೇನು ಕೊಟ್ಟಿದ್ರಲ್ಲ ಅದನ್ನ ಬಿಟ್ಟು ಬಿಡ್ರಿ ನಾ ರೈತರಿಗೆ. ಯಾಕಂದ್ರೆ ಈಗ ಇಲ್ಲಿ ಮಟ್ಟ ಅವರು ಭಾಳ ಹಾಳಾಗಿಬಿಟ್ಟವು, ಯಾವುದು ಉಪಜೀವನಕ್ಕೆ ಅವ್ರಿಗೆ ನಷ್ಟ ಅನುಭವಿಸಿದ್ದಾರೆ. ಈಗ ಕೊಟ್ಟಂಥದ್ದು ಏನು 10 ಲಕ್ಷ 20 ಲಕ್ಷ ಏನು ಎಲ್ ಪೇಮೆಂಟ್ ಆಗೈತಲ್ಲ ಅದನ್ನು ಮರಳಿ ಪಡಿಬೇಡ್ರಿ ನೀವು. ಈಗ ರೈತರದೊಂದು ಬೇಡಿಕೆ, ನನ್ನ ಹತ್ರ ರೈತರು ಸುಮಾರು ಜನ ಬಂದು ಹೇಳಿದರು, ಸರ್ ನಮಗೆ ಈಗ ಕೋರ್ಟ್ನಲ್ಲಿ ಏನು ಆದೇಶ ಆಗೈತಿ ಆ ದುಡ್ಡನ್ನ 1 ತಿಂಗಳದೊಳಗೆ ಕೊಡಕ್ಕೆ ಹೇಳ್ರಿ. ಆದೇಶನ ಅಲ್ಲೇ ಇಟ್ಕೊಂಡು ಕುಂದ್ರಬೇಡ ಅಂತೇಳ್ರಿ. ಇಲ್ಲಂದ್ರೆ ಅವ್ರು ಲಾಸ್ಟಿಗೆ ಎಲ್ಲಿಗೆ ಬಂದುಬಿಟ್ಟಾರ ಸರ್, ನಮ್ಮ ಜೀವನನ ನಾವು ಯಾಕೆ ಹಾಳು ಮಾಡ್ಕೋಬೇಕು ಈ ಯೋಜನೆ ಸಲುವಾಗಿ, ನಮ್ಮ ಫಲವತ್ತಾದ ಭೂಮಿ ನಮಗೆ ಕೊಟ್ಟರೆ ನಾವು ಲಕ್ಷಾಂತರ ರೂಪಾಯಿ ತಿಂಗಳ ವರ್ಷಕ್ಕೆ ಬೆಳಿತೀವ್ರಿ ನಾವು ಬೆಳಿ ಅಂತ ಹೇಳ್ತಾರೆ ಸರ್ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಇನ್ನೊಂದು ಏನಂತಂದ್ರೆ ಈಗ ಪರಿಹಾರ ಹಣ ಕೊಟ್ಟರು ಅಂತ ಅನ್ಕೊಳ್ಳಿ ಸರ್, ಆಮೇಲೆ ಅದು ಅಕ್ವೈರ್ ಮಾಡ್ಕೊತಾರೆ, ಆಮೇಲೆ ಯೋಜನೆ ಸಕಾರಗೊಳಿಸ್ಬೋದಾ ಹೇಗಂತ? ಸರ್ ಸರ್ಕಾರ ಅಂದ್ರೆ ಸಮುದ್ರ ಇದ್ದಂಗೆ, ಸಮುದ್ರದಾಗ ಒಂದು ಬೊಕ್ಷಿ ನೀರು ಹೊರಗೆ ಚೆಲ್ಲಿದ್ರೆ ಏನು ಸಮುದ್ರ ಬತ್ತಂಗಿಲ್ಲಲ್ಲ. ಹೌದು, ಈಗ ಎಲ್ಲರೂ ನಾವು ತೆರಿಗೆ ಹಣ ತೊಗೊಂಡು ನೀವು ಸರ್ಕಾರನ ನಡೆಸ್ತಿರಲ್ಲ. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನಾವು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತೀರಿ. ಈಗ ನೀವು ಫಲವತ್ತಾದ ಭೂಮಿಯನ್ನು ತೊಗೊಂಡು ಆ ಭೂಮಿಗೆ ತಕ್ಕಂಥ ಪರಿಹಾರವನ್ನು ನೀವು ಯಾಕೆ ಕೊಡ್ತಾ ಇಲ್ಲ? ಈಗ ಸರ್ ನಂದು ಪ್ರಶ್ನೆ ಏನಂತಂದ್ರೆ ಸರ್, ಈಗ ಪರಿಹಾರ ಕೊಟ್ರೆ ಸರ್, ಈಗ ಸಂತ್ರಸ್ತರಿಗೆ ಅದೇ ಜಾಗವನ್ನು ಕೊಡಬೇಕಾಗತ್ತಲ್ಲ ಸರ್ ಅಂತ. ಇದು ಒಳ್ಳೆ ಪ್ರಶ್ನೆ ಸರ್. ಏನಾಗಿದೆ ಅಂದ್ರೆ ಈಗ ಏನು ಭೂಮಿ ಏನು ತೊಗೊಂಡು ಈಗ 3ನೇ ಯೂನಿಟಿಗೆ ನೀವು ಸಿದ್ಧಪಡಿಸಾಕತ್ತೀರಿ, ಅಭಿವೃದ್ಧಿ ಪಡಿಸಾಕತ್ತಿರಲ್ಲ, ಆ ಭೂಮಿನ ಬಾಗಲಕೋಟೆ ಮುಳುಗಡೆ ವ್ಯಾಪ್ತಿಯಲ್ಲಿ ಈಗ 3ನೇ ಯೂನಿಟ್ನಲ್ಲಿ ಮುಳುಗಡೆ ಆಗುವಂಥ ಸಂತ್ರಸ್ತರಿಗೆ ಕೊಡಬೇಡ್ರಿ, ದಯವಿಟ್ಟು ಕೊಡಬೇಡ್ರಿ. ಯಾಕಂದ್ರೆ ಅಲ್ಲಿ ಆಳವಾದಂಥ ಎರೆಮಣ್ಣು ಇರೋದ್ರಿಂದ ಸುಮಾರು ನಾವು ತೆಗ್ಯಾಕೆ ಹೋದ್ರೆ ಕನಿಷ್ಠ ಅಂದ್ರೂ 15ರಿಂದ 20 ಫೂಟ್ ಅಗಿಬೇಕಾಗತ್ತೆ ಸರ್. ಹೌದ್ರಿ, ಬಡತನ ರೇಖೆಗಳಿಗಿಂತ ಕೆಳಗಿನ ವರ್ಗದವರಿಗೆ ಹಾಗೂ ಮಧ್ಯಮ ವರ್ಗದವ್ರಿಗೆ ಬಹಳ ಕಷ್ಟ ಆಗುತ್ತೆ ಸರ್ ಅದೇ. ಯಾಕೆ ಅವ್ರ ಮನೆ ಮ್ಯಾಗ ಎಬ್ಸೋತ್ಗೆನ ಆ ದುಡ್ಡನ್ನು ತಳಗ ಹಾಕ್ಬೇಕಾಗತ್ತೆ. ಅವರು ಮುಳುಗಡೆ ದುಡ್ಡನ್ನು ಏನು ಪಡ್ಕೊಂಡಾರ ಆ ದುಡ್ಡು ಅಷ್ಟು ಅದ ತೆಗ್ನಾಗ ಸುರಿಬೇಕಾಗತ್ತೆ. ಅದಕ್ಕೆ ನಾವೇನಂತೀವಿ, ಈಗೇನು ನೀವು 3ನೇ ಯೂನಿಟಿಗೆ ಏನು ಸಿದ್ಧಪಡಿಸುವಂಥ ಭೂಮಿಯನ್ನು ಕೈ ಬಿಡ್ರಿ. ಆನಂತರ ಬೇರೆ ಭೂಮಿಯನ್ನು ಸರ್ಕಾರಲಿಂದ ಭೂಸ್ವಾಧೀನ ಮಾಡ್ಕೊಂಡು ಈಗ ಮುಳುಗಡೆಯಾಗಿ ನೀವು ಏನೀಗ ಹಕ್ಕುಪತ್ರ ವಿತರಿಸ್ಬೇಕಂತೇಳಿ ತುದಿಗಾಲ ಮೇಲೆ ನಿಂತಿರಲ್ಲ ನಿವೇಶನಗಳನ್ನ ಮಾಡೋಕ್ಕೆ, ಅದನ್ನು ದಯವಿಟ್ಟು ಕೈ ಬಿಡ್ರಿ. ಯಾಕಂತ ಹೇಳ್ತೀನಿ ನಿಮ್ಗೆ, ಈಗ ನೋಡ್ರಿ 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಪುನರ್ವಸತಿ ಕಲ್ಪಿಸಬಾರ್ದು ಅನ್ನುವಂಥ ಮಾರ್ಗಸೂಚಿಗಳಿದ್ದಾಗ ಇವತ್ತಿಲ್ಲ ನಾಳೆ ವಿಕೋಪ ಸೃಷ್ಟಿಯಾಗಿ ಮಹಾಪೂರ ಬಂದು ನಮ್ಮ ಮುಳುಗಡೆ ಹಿನ್ನೀರು ನಿಂತು ಭೂಮಿ ತೇವಾಂಶ ಆಗಿರ್ತದೆ ಸರ್. ಇಲ್ಲಿ ನದಿ ಒಳಗೆ ನೀರು, ಇಲ್ಲಿ ಅಣೆಕಟ್ಟು ಒಳಗೆ ನಾವು ನೀರು ತಡೆ ಹಿಡಿದ್ವಿ ಅಂದ್ರೆ 20 ಕಿಲೋಮೀಟರ್ ಸರ್ವೈನಿಂಗ್ ನೀರಾವರಿ ಆಗ್ತಾವ ಸರ್. ಭೂಮಿ 20 ಕಿಲೋಮೀಟರ್ದಾಗ ಎಲ್ಲಿ ಹೊಡೀರಿ ನೀವು ಬೋರ್ವೆಲ್ ನೀರು ಬೀಳ್ತೈತಿ. ಮತ್ತು ನೀವು 15-20 ಫುಟ್ ಒಳಗೆ ಹೊಡೆದಾಗ ನೀರಿನ ತೇವಾಂಶ ಬರೋದು ಸರ್. ಅದು ಇವತ್ತು ನೀರು 519.6 ನಿಂತತಿ, ಇನ್ನೂ ಹೆಚ್ಚಿಗೆ ನಿಂದ್ರುದಲ್ಲ. ಮತ್ತೆ ನೀವು ನೀರು ಇನ್ನೂ ಹೆಚ್ಚು ನಿಂದ್ರಿಸಿದ್ರೆ ಅಂದ್ರೆ ಮತ್ತೆ ಹೊಳ್ಳಿ ಪುನರ್ವಸತಿ ಮಾಡ್ತೀರಿ ನೀವು. ಅಂದ್ರೆ ಆ ಸ್ಥಳವನ್ನು ಮತ್ತೇನಾದರೂ ಬೇರೆ ವಿಷಯಗಳಿಗೆ ಬೇರೆ ಕೆಲಸಕ್ಕೆ ಬಳಸೋದು ನೋಡಿ ಸರ, ಸರ್ಕಾರ ಮನಸ್ಸು ಮಾಡ್ತಂದ್ರೆ ಯಾವುದೂ ಅಸಾಧ್ಯ ಅಲ್ಲ. ಈಗ ನಾವು ಸಮುದ್ರ ಪ್ರದೇಶದಲ್ಲಿ ನೋಡ್ತೀವಿ, ಈಗ ಮುಂಬೈ ಅಂತ ಸಮುದ್ರ ಇರುವ ಪ್ರದೇಶ ಇರ್ಬೋದು, ಇನ್ನಿತರ ಸಮುದ್ರದಲ್ಲಿ, ಯಾಕಂದರೆ ಈ ಅನಿಲವನ್ನು ಉತ್ಪಾದನೆ ಮಾಡೋದು ಅಲ್ಲಿ ಸಮುದ್ರದೊಳಗೆ ಸಿಗ್ತೈತಿ. ಇಲ್ಲಿ ನೀವು ಸಮುದ್ರದೊಳಗನ ಪಿಲ್ಲರ್ ಆಗಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಮಾಡುವಂಥ ನಿದರ್ಶನಗಳಿದಾವೆ. ನಾವೇನಂತೀವಿ, ಈ ಪ್ರದೇಶದೊಳಗೂ ನೀವು ಎತ್ತರ ಮಟ್ಟದಲ್ಲಿ ಪಿಲ್ಲರ್ಗಳನ್ನು ಹಾಕಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋರಿ ಅಂತ ಹೇಳ್ತೀವಿ ನಾವು. ನೀವು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಅದ್ರಲ್ಲಿಂದ ಇಲ್ಲೇ ಉದ್ಯೋಗಗಳು ಸೃಷ್ಟಿ ಆಕ್ಕಾವು. ನಿಜವಾಗಿ ಮಾಡಲೇಬಾರ್ದು ಸರ್ ಅವರು, ಅಲ್ಲಿ ಅವನು ಮಾಡಬಾರ್ದು. ಯಾಕಂದ್ರೆ ಈ ಬಾಗಲಕೋಟೆ ಒಳಗೆ ಉದ್ಯೋಗ ಇರಲಾರ್ದ ಗುಳಿ ಹೊಂಟಂಥ ಜನತೆ ಇದೆಯಲ್ಲ, ಅಟ್ಲೀಸ್ಟ್ ಇವತ್ತಿಲ್ಲಿ ನೀವು ಮನಿನ ಮಾಡಿ ಕೊಡ್ತೀರಂದ್ರೆ 8 ತಾಸು 4 ತಾಸು ದುಡ್ದು ಹೋಗೋದು ಜನರಿಗೆ ಏನಾಗುತ್ತೆ? ಆಗಂಗಿಲ್ಲಲ್ಲ, ಅವ್ರಿಗೆ ಉದ್ಯೋಗ ಸಿಸ್ಟಂಗೆ ಆಗುತ್ತೆ. ನಾವು ಬರೋಸ್ಥಳಕ್ಕೆ ಹೋಗೋದು ತಪ್ತೈತಿ. ಅದಕ್ಕೆ ನಾನು ಏನಂದೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ, ಅದನ್ನು ತೊಗೊಂಡಂಥ ಭೂಮಿ ಏನು ಮಾಡಬೇಕು ಅಂದರು. ಸರ್ಕಾರಕ್ಕೆ ಯಾವುದೂ ಹೊರೆ ಅಲ್ಲ ಸರ್, ಅದು ಬಡ ರೈತನಿಗೆ ಹೊರೆ ಆಗುತ್ತೆ, ಬಡ ಸಂತ್ರಸ್ತನಿಗೆ ಹೊರೆ ಆಗುತ್ತೆ. ಸರ್ಕಾರ ಮನಸ್ಸು ಮಾಡಿ ಅಲ್ಲಿ ಏನಾರ ಮಾಡ್ಕೊಳ್ಳಿ, ಹೌದಾ? ಇಲ್ಲದ ಕೈ ಬಿಟ್ಬಿಡ್ಲಿ, ಸರ್ಕಾರಕ್ಕೇನು ಹೊರೆ ಆಗಂಗಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಹೊರೆ ಆಗುತ್ತೆ ಅನ್ನುವಂಥದ್ದು ಏನಿಲ್ಲ. ಇನ್ನೂ ಪರಿಹಾರ ಅವ್ರಿಗೆ ಪೂರಾ ಕೊಟ್ಟಿಲ್ಲ ನೀವು, ಮತ್ತು ಪರಿಹಾರ ಕೊಟ್ಟು ಬಿಡ್ರಿ ಅವ್ರಿಗೆ. ಈಗ ಸರ್ ಏನು ನ್ಯಾಯಾಲಯದ ಆದೇಶ ಆಗಿದೆಯಲ್ಲ, ಅದ್ರ ಪ್ರಕಾರ ನೀವು ಪರಿಹಾರ ಒದಗಿಸ್ಬಿಡ್ರಿ ಅವ್ರಿಗೆ. ರೈತ ಬಂಧುಗಳನ್ನು ನಿಟ್ಟುಸಿರು ಬಿಡ್ತಾರಲ್ಲ, ಮತ್ತು ಆದ್ರೆ ಈ ಭೂಮಿನ ನೀವು ಒಳ್ಳೆ ಸಂತ್ರಸ್ತರಿಗೆ ಕೊಡಕ್ಕೆ ಹೋಗ್ಬೇಡ್ರಿ.
ಈಗೇನು ಮುಳುಗಡೆ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂಥ ಸಂತ್ರಸ್ತರಿಗೆ 3ನೇ ಯೂನಿಟ್ನಲ್ಲಿ ಮುಳುಗಡೆ ಆಗುವಂಥ ಬಾಗಲಕೋಟೆ ನಗರದ ಜನತೆಗೆ ಒಳ್ಳೆ ಅದನ್ನು ಪುನರ್ವಸತಿ ಕಲ್ಪಿಸಿಕೊಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಪೂರ ನಾವು ವಿರೋಧ ಮಾಡಬೇಕಾಗತ್ತೆ. ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ಅಂದ್ರೆ ನಾವು ಸಾರ್ವಜನಿಕವಾಗಿ ಬಹಿರಂಗ ಸಭೆಗಳನ್ನು ಮಾಡಿ ಸಂತ್ರಸ್ತರಿಗೆ ನಾವು ಮನವರಿಕೆ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಬೇಕಾಗತ್ತೆ. ಯಾಕಂದರೆ ಕರವೇ ಒಟ್ಟಿನಲ್ಲಿ ಈ ಒಂದು ಪ್ರಮುಖವಾಗಿರುವಂತಹ ವಿಷಯವನ್ನು ಇಲ್ಲಿಗೆ ಬಿಡುವುದಿಲ್ಲ, ಮುಂದಕ್ಕೆ ತೆಗೆದುಕೊಳ್ಳುತ್ತೆ ಅಂತ ಸರ್. ಇದನ್ನು ಇಲ್ಲಿಗೆ ಬಿಡುವಂಥ ವಿಚಾರ ಇಲ್ಲ. ಯಾಕಂದ್ರೆ ಒಂದು ಕಡೆ ನಮ್ಮ ಅನ್ನದಾತರಿಗೆ ಅನ್ಯಾಯ, ಒಂದು ಕಡೆಗೆ ನಮ್ಮ ನಿರಾಶ್ರಿತ ಸಂತ್ರಸ್ತರಿಗೆ ಅನ್ಯಾಯ. ಮತ್ತು ಇದನ್ನು ಇಲ್ಲಿಗೆ ಬಿಟ್ಟರೆ ಹೋರಾಟಗಾರರ ಬದುಕು ಅನ್ನಂಗಿಲ್ಲ ಸರ್, ಅದು ಹೋರಾಟನೂ ಅನ್ನಂಗಿಲ್ಲ. ಈಗಾಗಲೇ ನಾವು ಈ ವಿಷಯವಾಗಿ ನಾವು ರಾಜ್ಯ ಮಟ್ಟದ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಈಗ ನಿನ್ನೆ ಅವ್ರ ಜೊತೆ ಮಾತಾಡ್ಬೇಕಂದೆ. ಕಾವೇರಿ ಹೋರಾಟದಾಗ ಎಲ್ಲರೂ ಸ್ವಲ್ಪ ಕಾವೇರಿ ಸಮಸ್ಯೆ ಬಗೆಹರಿಸೋ ಸಲುವಾಗಿ ಎಲ್ಲ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಈಗ ಸಿಕ್ಕಿಲ್ಲ. ಇವತ್ತು ನಾಳೆ 2 ದಿನದಲ್ಲಿ ನಾವು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಈ ಹೋರಾಟವನ್ನು ನಾವು ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಒಯ್ಯುವಂಥ ಒಂದು ರಾಜ್ಯಾಧ್ಯಕ್ಷರ ಜೊತೆ ಸಮಾಲೋಚನೆ ಮಾಡಿ ನಾವು ಹೋರಾಟವನ್ನು ಹಮ್ಮಿಕೊತೀವಿ. ಜೊತೆಗೆ ನಮ್ಮ ಜೊತೆಗೆ ರೈತರ ಜೊತೆಗೆ ನಾವು, ಅದರ ಜೊತೆ ಯಾರು ನಿರಾಶ್ರಿತರು ಬಂದರೂ ಏನು ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಬಿಡೋಂಗಿಲ್ಲ. 1 ತಿಂಗಳು ಅವಕಾಶ ಕೊಟ್ಟಿದ್ದೀವಿ ನಾವು ಕರ್ನಾಟಕ ಸರ್ಕಾರಕ್ಕೆ. ಏನೋ ನ್ಯಾಯಾಲಯದ ಆದೇಶಗಳ ಪ್ರಕಾರ ನೀವು ದುಡ್ಡನ್ನು ಅವ್ರ ಖಾತೆಗಳಿಗೆ ಭರ್ನಾ ಮಾಡಬೇಕು, ರೈತರ ಖಾತೆಗಳಿಗೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ ಸರ್. ಮತ್ತು ಒಂದು ವೇಳೆ ಇದು ಆಗದೇ ಇದ್ದರೆ ನಾವು ಮುಂದೆ ಯಾವ ರೂಪುರೇಷೆಗಳನ್ನು ಹಾಕೋಬೇಕು, ಇವರು ಮಾನ್ಯ ಶಾಸಕರು ಏನು ನಿರ್ಧಾರಗಳನ್ನು ತಗೋತಾರ, ಇಲ್ಲಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಆಡಳಿತಾರೂಢ ಪಕ್ಷದಲ್ಲಿರುವಂಥ ಜನಪ್ರತಿನಿಧಿಗಳಿರ್ಬೋದು, ಮಾಜಿ ಸಚಿವರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಅವರೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ನಿಯೋಗ ವೈರಿ ರೈತರನ್ನ ಒಳಗೊಂಡಂತೆ ಹೋರಾಟಗಾರನ ಒಳಗೊಂಡಂಥ ಒಂದು ನಿಯೋಗಗಳನ್ನು ಕರ್ಕೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ನಾವು ಮನವರಿಕೆ ಮಾಡಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾದಾಗ ಅವರು ಸಹಿತ ಹೇಳಿದಂಥ ಉದಾಹರಣೆಗಳು ಇದಾವೆ ನಮ್ಮ ಹತ್ರ. ಅವೆಲ್ಲನೂ ನಾವು ಆಧಾರ ಸಹಿತವಾಗಿ ನಾವು ಅವ್ರ ಬಳಿ ಹೋಗ್ತೀವಿ. ಅವಾಗ ಅವ್ರಿಗೆ ಮನವರಿಕೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದಿಷ್ಟು ಕರವೆಯ ವಕ್ತಾರರಾಗಿರುವಂತಹ BM ಪಾಟೀಲ್ರವರ ಮಾತುಗಳಾಗಿತ್ತು. ಈ 3rd ಯೂನಿಟ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ರೈತರಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಇರುವಂಥದ್ದು. ಯಾಕೆಂದರೆ ಅನೇಕ ಶಾಸಕರುಗಳೊಂದಿಗೆ ಇವರ ರೈತರ ತಿಕ್ಕಾಟ ಸಹ ನಡೆದಿದೆ. ಅಂದರೆ ಅಧಿಕಾರಿಗಳಲ್ಲದೆ ಶಾಸಕರ ಜೊತೆನೂ ಜಗಳಕ್ಕೆ ಇಳಿದಿದ್ರು ಈ ಭಾಗದ ರೈತರು. ತುಂಬ ಅನ್ಯಾಯವಾಗಿದೆ, ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ ಶಾಸಕರ ಮನೆ ಬಾಗಿಲಿಗೆ ಹೋಗುವಂತಹ ಸ್ಥಿತಿಯೂ ಇಲ್ಲಿನ ರೈತರಿಗೆ ಇತ್ತು ಅನ್ನುವಂಥ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಎಲ್ಲಿಗೆ ಮುಟ್ಟುತ್ತೆ, ಕರವೇ ಇದರಲ್ಲಿ ಜಯಶಾಲಿ ಆಗತ್ತಾ ಅಥವಾ ರೈತರಿಗೆ ಭಾಳ ಇವತ್ತು ಬೆಳಕಾಗತ್ತಾ ಅನ್ನುವಂಥದ್ದನ್ನು ಮುಂದಿನ ದಿನಮಾನಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.